ಇದ್ದಾರೆ ಅಂತ ಯಾರು ಬರ್ತಾರೆ. ಸೊ ಏನು ಹೇಳ್ತಾ ಇದ್ದೆ ಅಂತಾನೆ ಮರ್ತೋಗ್ಬಿಟ್ಟೆ. ಸೋಫಾ ಬಂತು, ಆಲ್ ಸೆಟ್. ಇನ್ನೂ ಕೂಡ ಇಲ್ಲಿ ಕೆಳಗಡೆ ಮ್ಯಾಟೆಲ್ಲ ಹಾಕಬೇಕು, ನಾನು ಹಾಕೋಣ. ಅದು ಗ್ಲಾಸ್ ಹಾಕೊಟ್ಬಿಟ್ಟು, ಮತ್ತು ಇದೊಂದು ಸ್ವಲ್ಪ ಶೇಕಿ ಆಗಿದೆ ಇನ್ನು ಮೂಲೆ ಕಾರ್ನರಲ್ಲಿ ಇರೋವಂಥದ್ದು. ಸೊ ಹಂಗಾಗಿ ಅದೇನೋ ಇನ್ನೂ 2 ಡೇಸ್ ಆದಮೇಲೆ ಬಂದು ಸರಿ ಮಾಡಿಕೊಡ್ತೀವಿ ಅಂದ್ರೆ ಅದೆಲ್ಲ ಮಾಡಿಬಿಡ್ಲಿ, ಒಟ್ಟಿಗೆ ಮ್ಯಾಟ್ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಅವರು ಬರೋದು ಯಾಕೋ ಲೇಟ್ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಹಾಕಿಟ್ಬಿಡ್ತೀನಿ, ನಾಳೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಸೊ ನನ್ನ ಮಗನ ಬರ್ಡೇ ಇದೆ, ಸಂಡೇ, ಡೇ ಆಫ್ಟರ್ ಟುಮಾರೋ ಸಂಡೇ ನನ್ನ ಮಗನ ಬರ್ತ್ಡೇ. ಹಾಗಾಗಿ ಮೊನ್ನೆ ಎಲ್ಲ ಅವ್ನಿಗೆ ಬಟ್ಟೆ ತೊಗೊಂಡು ಬಂದ್ವಿ. ಬಟ್ ಇನ್ನೊಂದು ಪ್ಯಾಂಟ್ ಬ್ಯಾಲೆನ್ಸ್ ಇದೆ ಅವನಿಗೆ ತೊಗೊಳೋದಕ್ಕೆ. ನಾನು ತೊಗೊಂಡಿರೋಂಥ ಕೋಟು ಒಳಗಡೆ ಟಿ ಶರ್ಟ್ ಏನಿದೆಯಲ್ಲ, ಅದಕ್ಕೆ ಅಲ್ಲಿ ಪ್ಯಾಂಟು 999 ಇತ್ತು. ಸಖತ್ ಕಾಸ್ಟ್ಲಿ ಆ ಥರ ಅನ್ನಿಸ್ತು. ಅಂದರೆ ಕ್ವಾಲಿಟಿ ಹಾಗೇ ಇದೆ, ಬಟ್ ಬೇಡ ಇವಾಗ ಸದ್ಯಕ್ಕೆ. ಒಂದು ಆಲ್ರೆಡಿ ತೊಗೊಂಡಿದ್ದ ಅವನು. ಅದೇನ ಏನು ಪ್ಯಾಂಟ್ ಅದು, ಏನು ಪ್ಯಾಂಟು? ಬ್ಯಾಗಿ ಪ್ಯಾಂಟ್ ಅಂತ ತೊಗೊಂಡಿದ್ದ. ಸೊ ಹಂಗಾಗಿ ಅದೊಂದು ತೊಗೊಳ್ಳಿ, ಇನ್ನೊಂದು ಸಿಂಪಲಾಗಿರೋದು ತೊಗೊಳ್ಳೋಣ ಅಂತ. ಜೊತೆಗೆ ನಾನು ಕೂಡ ಏನೋ ಒಂದು ಗಿಫ್ಟ್ ತೊಗೊಂಬರೋಣ ಅವನಿಗೆ ಅಂತ ಹೋಗ್ತಾಯಿದ್ದೀನಿ ನನ್ನ ಕಡೆಯಿಂದ. ಬಟ್ಟೆ ಬಂದುಬಿಟ್ಟು ಅವ್ರ ಅಪ್ಪಾಜಿ ಮತ್ತು ಅವ್ರ ಅಪ್ಪನ ಕಡೆಯಿಂದ ಬಟ್ಟೆ. ಸೊ ನನ್ನ ಕಡೆಯಿಂದ ನನ್ನ ಮಗನಿಗೆ ಒಂದು ಗಿಫ್ಟು ತೊಗೊಂಬರ್ತೀನಿ, ನೋಡೋಣ ಆಮೇಲೆ ಏನು ಹೇಳ್ತಾನೆ ಅದನ್ನು ನೋಡಿಬಿಟ್ಟು ಅಂತ. ಜೊತೆಗೆ ಕೇಳಿದ್ದೆ, ಯಾಕೆಂದರೆ ಅವನಿಗೆ ಬೇಕಿರೋದು ಅವಶ್ಯಕತೆ ಇರೋದಲ್ವ. ಸೊ ಹಾಗಾಗಿ ಅವ್ನಿಗೆ ಹೇಳಿದ್ದೆ ಯಾವ ಥರ ಏನು ಅಂತೇಳಿ. ಅದನ್ನು ಅವನು ಹೇಳಿದ್ದಾನೆ ನನಗೆ. ಬಂದಮೇಲೆ ಅದನ್ನ ನೋಡಿ ಹೆಂಗಿರುತ್ತೆ ರಿಯಾಕ್ಷನ್ ಅದನ್ನು ಹೇಳ್ತೀನಿ, ಆಯಿತಾ. ಈಗ ಅದಕ್ಕೆ ಅಂದ್ಬಿಟ್ಟು ವಿಶಾಲ್ ಹೋಗ್ತಾಯಿದ್ವಿ, ನಾನು ಹಸ್ಬೆಂಡ್ ಇಬ್ಬರು. ನನ್ನ ಮಗ ಮನೆಯಲ್ಲಿ ಮ್ಯಾಗಿ ತಿನ್ಕೊಂಡು ಇರ್ತಾನೆ. ಅಲ್ಲಪ್ಪ ಮ್ಯಾಗಿ ಬಾಯ್, ನನಗೆ 2 ತುತ್ತು ಕೊಡೋ ಅಂದರೆ ಅದಿರೋದೇ 2 ತುತ್ತಂದ. ಈಗ 200 ತುತ್ತು ತಿಂತಾವನೆ ಕುತ್ಕೊಂಡು ಅದನ್ನು. ಸರಿ, ನನ್ನ ಹಸ್ಬೆಂಡ್ ವೇಟಿಂಗ್ ಫಾರ್ ಮೀ. ಹೇಗೆ ಅನಿಸ್ತಾ ಇದೆ ಪಾಪ ನಿನಗೆ ಸೋಫಾ ತೊಗೊಂಡಿರೋದಕ್ಕೆ? ಚೆನ್ನಾಗಿದೆ. ಅಷ್ಟೇನಾ? ಹೆಲ್ಮೆಟ್ ಎಲ್ಲ ಹಾಕ್ಕೊಂಡಿದ್ದಾರಲ್ಲ ಅದಕ್ಕೆ ಸರಿ ಇದೆ ಅಷ್ಟೇ ಬಿಡುವಂತೆ. ಚೆನ್ನಾಗಿ ರೆಡಿಯಾಗಿ ಕೂತ್ಕೊಂಬಿಟ್ಟು ಅವ್ರದ್ದು ಎಕ್ಸ್ಪೀರಿಯನ್ಸ್ನ ಕೇಳಿಸ್ತೀನಿ, ಆಯಿತಾ? ಹಾಂ, ಚೆನ್ನಾಗಿ ರೆಡಿ ಆದಮೇಲೆ. ಹಾಂ ಸರಿ. ಯಾಕೆ ನ್ಯಾಚುರಲ್ ಆಗಿರುತ್ತೆ, ಸುಮ್ಮನೆ ರೀ. ಕಟ್ ಮಾಡಿಬಿಡ್ಬೇಕಂತೆ, ಎಡಿಟ್ ಮಾಡಿಬಿಡ್ಬೇಕಂತೆ ಅದನ್ನು. ನಾನು ಹಂಗೆ ಇದ್ದೀನಪ್ಪ, ನಾನು ಏನೂ ಚೆನ್ನಾಗಿಲ್ಲ ಇವತ್ತು. ಹಂಗೆ ವೀಡಿಯೋ ಮಾಡ್ಕೊಳ್ತಾ ಇಲ್ವಾ, ಒಳ್ಳೆ ನಿದ್ದೆ ಮಾಡಿ ಎದ್ದೋಳ ಥರ ಇದ್ದೀನಿ. ಪೂಜೆ ಮಾಡಿ ಆಯಿತು. ಇವಾಗ ಹೋಗಿ ಬರ್ತೀವಿ ಶಶಿ. ನನ್ನ ಮಗನ ಜೈಲಲ್ಲಿ ಹಾಕಿ ಕೂಡಾಕೋ ಹೊತ್ತು ಅಲ್ಲಪ್ಪ. ಹಾಂ, ಈಚೆ ಬಂದ ತಕ್ಷಣ ಟಿ ವಿ ಆನ್ ಮಾಡ್ಕೊತಾನೆ. ಗೇಟ್ ಲಾಕ್ ಹಾಕ್ಬಿಡ್ತೀನಿ ನಾನು. ಅವ್ನು ಬಿಟ್ಟು ಹೋದ್ರೂ ಹೊರಗಡೆಯಿಂದ ಲಾಕ್ ಆಗೇ ಇದೆ. ಯಾವಾಗಾದರೂ ವಿಡಿಯೋ ವಾಯ್ಸ್ ಓವರ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಎಲ್ಲ ಬಂದ್ಬಿಡುತ್ತೆ. ಏನು ಮಾಡೋದು ಗೊತ್ತಿಲ್ಲ. ತುಂಬ ಸಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸ್ವಲ್ಪ ಹೊತ್ತು ಈರುಳ್ಳಿ ಬೆಳ್ಳುಳ್ಳಿ ಹೋಗಲಿ ಅಂತ ವೆಯ್ಟ್ ಮಾಡಿದ್ರೆ ಆಲ್ರೆಡಿ ಹಿಂದೆನೇ ಸೊಪ್ಪು ಅಂತೇಳಿ ಬಂತು. ಯಪ್ಪ ದೇವ್ರೆ, ನಿಜವಾಗ್ಲೂ ವಿಡಿಯೋ ಎಡಿಟ್ ಮಾಡೋದು, ವಾಯ್ಸ್ ಓವರ್ ಮಾಡೋದು ತುಂಬಾ ಕಷ್ಟ. ಮೇನ್ ವಿಡಿಯೋ ಮ್ಯಾಟರಿಗೆ ಬಂದ್ಬಿಡೋಣ. ಆ್ಯಕ್ಚುಲಿ ವಿಶಾಲ್ ಮಾರ್ಟಿಗೆ ಏನಕ್ಕೆ ಹೋಗಿದ್ದು ಗೊತ್ತಾ? ವಿಶಾಲ್ ಮಾರ್ಟಿಗೆ ಹೋಗಿದ್ದು ಬಂದ್ಬಿಟ್ಟು ಸೋಫಾ ಕವರ್ಸ್ ಮತ್ತು ನನ್ನ ಮಗನಿಗೆ ಒಂದು ಪ್ಯಾಂಟ್ ಕೂಡ ಬೇಕಿತ್ತು. ಅವನಿಗೆ ಕ್ರೀಮ್ ಕಲರ್ ಪ್ಯಾಂಟ್ ಬೇಕಿತ್ತು. ಜೊತೆಗೆ ಒಂದಷ್ಟು ಪಿಲ್ಲೋ ನೋಡೋಣ ಅಂಥೇಳಿ ಹೋಗಿದ್ದು. ಬಟ್ ಪಿಲ್ಲೋ ಸಖತ್ ಕಾಸ್ಟ್ಲಿ ಇತ್ತು, 299 ಆ ಥರ, ಬೈ 2 500 ಆ ಥರ ಎಲ್ಲ ಇತ್ತು, 499. ಸೊ ಆಮೇಲೆ ಯೋಚನೆ ಮಾಡಿದೆ, ಏನಕ್ಕೆ ಸುಮ್ಮನೆ ಪಿಲ್ಲೋ ತಂದು ಇಟ್ಕೊಳ್ಳೋದು, ಅದಕ್ಕಿಂತ ಇರೋ ಪಿಲ್ಲೋಗಳಿಗೆ ಪಿಲ್ಲೋ ಕವರ್ ಮ್ಯಾಚ್ ಮಾಡಿಬಿಡೋಣ ಅಂಥೇಳಿ ಅಂದ್ಕೊಂಡೆ. ಅದ್ರ ಜೊತೆಗೆ ಫಸ್ಟಿಗೆ ನನ್ನ ಮಗನ ಪ್ಯಾಂಟ್ ನೋಡಬೇಕಾಗಿತ್ತು. ಸೊ ಅಲ್ಲಿ ಹೋದಾಗ ಟೀ ಶರ್ಟ್ಗಳು ಈ ಸಲ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್. ನಮ್ಗೆ ಯಾವಾಗ ತೊಗೋಬೇಕು ಅಂತೇಳಿ ಹೋದಾಗ ಆ ಥರ ಕಲೆಕ್ಷನ್ಸ್ಗಳೇ ಸಿಗೋದಿಲ್ಲ. ಬಟ್ ಈ ಸಲ ಟೀ ಶರ್ಟ್ ಎಲ್ಲ ಏನು ತೊಗೋಬೇಕು ಆ ಥರ ಎಲ್ಲ ಏನು ಪ್ಲ್ಯಾನ್ ಇರಲಿಲ್ಲ. ಜಸ್ಟ್ ಅವನಿಗೆ ಪ್ಯಾಂಟ್ ಮ್ಯಾಚ್ ಮಾಡೋಣ ಅಷ್ಟೇ ಅಂದ್ಕೊಂಡು ಹೋಗಿದ್ದು. ಬಟ್ ಅಲ್ಲಿ ಟೀ ಶರ್ಟ್ ಚೆನ್ನಾಗಿತ್ತು ಅಂಥೇಳಿ 1 ಟೀ ಶರ್ಟ್ ಕೂಡ ತೊಗೊಂಡು ಪ್ಯಾಂಟ್ ಕಡೆ ಹೋದ್ವಿ. ಅಲ್ಲಿ ಬೈ 1 get 1 ಇದೆ ಜೀನ್ಸು. ಬಟ್ ಅದೇನಂದರೆ ಸ್ಟ್ರೆಚಬಲ್ ಇದೆ. ಸೊ ಅದು ಅವನಿಗೆ ಪರ್ಫೆಕ್ಟ್ ಫಿಟ್ ಆಗುತ್ತೆ, ಸ್ಟ್ರೆಚಬಲ್ ಇರೋದು. ಇನ್ನು ಕ್ರೀಮ್ ಕಲರ್ ಅದರಲ್ಲಿ ಕ್ರೀಮ್ ಕಲರ್ ಕಲೆಕ್ಷನ್ ಇರಲಿಲ್ಲ.
ಸೊ ಕ್ರೀಮ್ ಕಲೆಕ್ಷನ್ ಇದ್ದಿದ್ದರಲ್ಲಿ ಸ್ಟ್ರೆಚಬಲ್ ಪ್ಯಾಂಟ್ ಇರಲಿಲ್ಲ. ಬಟ್ ಅವನಿಗೆ ಸ್ಟ್ರೆಚಬಲ್ ಪ್ಯಾಂಟ್ ಏನಿದೆಲ್ಲ ಅದು ಒಂಥರ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾನೆ. ಅವನು ತುಂಬ ಕುಣಿಯೋದು, ಇದು ಮಾಡೋದು, ಕಾಲೆತ್ತೋದು, ಇಳಿಸೋದು ಈ ಥರ ಎಲ್ಲ ಮಾಡ್ತಾನೆ ಮಕ್ಕಳಲ್ವಾ. ಸೊ ಹಂಗಾಗಿ ಅವನಿಗೆ ಅದು ಪರ್ಟಿಕ್ಯುಲರಾಗಿ ಒಂಥರ ಕಂಫರ್ಟ್ ಇರಲ್ಲ. ಸೊ ಹಂಗಾಗಿ ಬೇಡ, ಕ್ರೀಮ್ ಕಲರ್ ಬಂದಾಗಲೇ ನೋಡೋಣ ಅಂದ್ಬಿಟ್ಟು ಇರೋದ್ರಲ್ಲಿ 799 ಬೈ 1 ಗೆಟ್ 1 ಏನಿತ್ತು. ಇದರಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಡಿ-ಮಾರ್ಟ್ ಥರ ಬೈ 1 ಗೆಟ್ 1 ಇದ್ದರೂ ಕೂಡ ಒಂದು ನಾವು ತೊಗೊಂಡ್ರೆ ಆಫ್ ಪ್ರೈಸ್ ಮಾಡಿಕೊಡ್ತಾರೆ. ಬಟ್ ವಿಶಾಲ್ ಮಾರ್ಟಲ್ಲಿ ಹಂಗೆ ಮಾಡೋದಿಲ್ಲ. ಅವರು ಬೈ 1 ಗೆಟ್ 1 ಇದ್ದರೆ ಎರಡೂ ತೊಗೊಳ್ಳೇಬೇಕು. ಸೊ ಇದಿಷ್ಟು ಆದಮೇಲೆ ಒಂದೆರಡು ಟೀ ಶರ್ಟು, ಒಂದೆರಡು ಪ್ಯಾಂಟ್, ವೀಡಿಯೋದಲ್ಲೇ ಮುಂದೆ ತೋರಿಸ್ತೀನಿ ಏನೇನು ತೊಗೊಂಬಂದೆ ಅಂಥೇಳಿ. ಒಂದೆರಡು ಪ್ಯಾಂಟು ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ಇನ್ನು ಹುಡುಗಿ ಅಲ್ಲ ಒಂದು ಲೇಡಿಯಾಗಿ ನಾನು ಇನ್ನೇನು ನೋಡ್ಬೋದು ಹೇಳಿ. ಸೊ ನಾನು ನೋಡೋದೆ ಅಲ್ಲಿ ಸೆಕ್ಷನಲ್ಲಿ ಹುಡುಗಿರಿಗೆ ಅಂತ ಇರೋದೇ ಈ ಹ್ಯಾಂಡ್ ಪರ್ಸ್ಗಳು. ನನಗದು ಇಷ್ಟ ಆಯಿತು. ಕಲೆಕ್ಷನ್ಸ್ ಇಷ್ಟೆಲ್ಲ ಕೂಡ ತುಂಬ ಚೆನ್ನಾಗಿತ್ತು. 499, 299 ಆ ಥರ ಎಲ್ಲ ಇತ್ತು. ನಾನು ಈ ಕಡೆ ನೋಡ್ತಾ ಇದ್ದೆ, ಈ ಕಡೆ ಬ್ಯುಸಿ ಇದ್ದೆ ನಾನು ನೋಡೋದ್ರಲ್ಲಿ. ಇನ್ನು ಕೆಳಗಡೆ ಸೆಕ್ಷನಲ್ಲಿ ಲೇಡೀಸ್ ಇರೋದು, ಅದು ಬಿಟ್ಟು ಮೇಲ್ಗಡೆ ಬಂದರೆ ಫುಲ್ ಜೆಂಟ್ಸ್ ಸೆಕ್ಷನ್ ಇರೋದು. ಅಲ್ಲಿ ಶರ್ಟು, ಪ್ಯಾಂಟು, ಟೀ ಶರ್ಟ್ಗಳು ಈ ಥರದ್ದೇ ಇದೆ ಅಲ್ಲಿ. ಇನ್ನು ಶೂ, ಚಪ್ಪಲಿಗಳು, ಹೆಣ್ಮಕ್ಳದ್ದಾದರೆ ಚಪ್ಪಲಿ, ಶೂ ಮತ್ತು ಚಪ್ಪಲಿ ಎಲ್ಲ ಸಿಗುತ್ತೆ, ಜೊತೆಗೆ ಹ್ಯಾಂಡ್ ಪರ್ಸ್ ಸಿಗುತ್ತೆ. ಇದು ಬಿಟ್ಟರೆ ಇನ್ನು ಕಿಡ್ಸ್ ಸೆಕ್ಷನ್ ಇದೆ. ನಾನು ಹೋಗಿರೋದು ಬಂದು ಮಾಗಡಿ ರೋಡಲ್ಲಿರೋ ಅಂಥದ್ದು, ನೈಸ್ ರೋಡ್ ಹತ್ರ ಬರುತ್ತೆ ನೋಡಿ, ಆ ವಿಶಾಲ್ ಮಾರ್ಟ್ಗೆ. ಸೊ ನಾನು ಈ ಕಡೆ ಹ್ಯಾಂಡ್ ಪರ್ಸ್ಗಳನ್ನ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದೆ. ಬಟ್ ನನ್ನ ಹತ್ರ ಆಲ್ರೆಡಿ ಒಂದು 3-4 ಪರ್ಸ್ ಇದೆ. ಸುಮ್ಮನೆ ಏನಕ್ಕೆ ತೊಗೊಂಡು ಇಟ್ಕೊಳ್ಳೋದು ಅಂದ್ಬಿಟ್ಟು ಅದು ಹಾಳಾಗಲಿ ಆಮೇಲೆ ನೋಡೋಣ ಅಂಥೇಳಿ ಸುಮ್ಮನೆ ಜಸ್ಟ್ ನೋಡ್ತಾ ಇದೆ ಅಷ್ಟೇ, ಯಾವುದೇ ಎಷ್ಟಿಷ್ಟು ಅಂತ. ಇದೊಂದು ಬ್ಯಾಗ್ ನನಗೆ ಇಷ್ಟ ಆಯಿತು, ಒಂಥರ ಡೀಸೆಂಟಾಗಿತ್ತು. ಬಟ್ ಅದು 499 ಇತ್ತು. ಅಷ್ಟೊಂದೆಲ್ಲ ಏನು ವರ್ತ್ ಆ ಥರ ಅನಿಸಿಲ್ಲ ನನಗೆ. ಇನ್ನು ಇದು ಚಿಕ್ಕ ಹ್ಯಾಂಡಿ ಪರ್ಸ್ ಥರ ಇದೆ, ಇದು ಬಂದುಬಿಟ್ಟು 299 ಅಂತ ಅಂದ್ಕೊಳ್ತೀನಿ. ಬಟ್ ಇದೇನಪ್ಪ ಅಂತ ಹೇಳಿದ್ರೆ ನೋಡ್ಬೋದು ಆ ಸೈಡಲ್ಲಿ ಏನು ಹಾಕ್ತಾರಲ್ಲ, ಏನು ಹೇಳ್ತಾರೆ, ಈ ಇಟ್ಕೊಳ್ಳೋದಕ್ಕೆ, ಕ್ಯಾರಿ ಮಾಡೋದಕ್ಕೆ, ಅದು ಇರಲಿಲ್ಲ. ಹೋಗ್ಲಿ ಒಳಗಡೆ ಏನಾದ್ರು ಇದೆಯಾ ಅಂತ ತೆಗೆದು ನೋಡಿದ್ರೆ ಅದು ಒಳಗಡೆನೂ ಇಲ್ಲ. ಮೇ ಬಿ ನಾವೇನಾದರೂ ಪರ್ಚೇಸ್ ಮಾಡಿ ಬಿಲ್ಲಿಂಗ್ ಮಾಡೋ ಟೈಮಲ್ಲಿ ಏನಾದರೂ ಅವ್ರು ಅದನ್ನು ಹಾಕ್ಕೊಡ್ತಾರೇನೋ ಗೊತ್ತಿಲ್ಲ. ಬಟ್ ಅದೇನು ಶಾರ್ಟ್ ಇತ್ತಲ್ಲ ಅದನ್ನು ಕೆಳಗಡೆಯಿಂದ ಲಾಕ್ ಮಾಡಿದ್ದಾರೆ. ಮೇಲ್ಗಡೆ ಏನು ಹುಕ್ ಬರುತ್ತಲ್ಲ ಅಲ್ಲಿ ಇರಲಿಲ್ಲ. ಮೇ ಬಿ ಅಲ್ಲಿ ಹೋದಾಗ ಏನಾದರೂ ಹಾಕ್ಕೊಡ್ತಾರೇನೋ ಗೊತ್ತಿಲ್ಲ ಬಿಲ್ಲಿಂಗ್ ಮಾಡುವಾಗ. ಬಟ್ ನಾನೇನು ತೊಗೊಳ್ಳಿಲ್ಲ, ಸುಮ್ಮನೆ ಜಸ್ಟ್ ಕಲೆಕ್ಷನ್ದು ಒಂದಷ್ಟು ವೀಡಿಯೋ ಮಾಡ್ಕೊಂಡು ಬಂದೆ. ನಾನು ಈ ಕಡೆ ನೋಡ್ತಾ ಇರೋವಾಗ ನನ್ನ ಹಸ್ಬೆಂಡ್ ಏನು ಮಾಡ್ತಾಯಿದ್ರು ನೋಡಿ. ಏನು ಮಾಡ್ತಾಯಿದ್ದೀವಪ್ಪ, ಏನು ಹುಡುಕ್ತಾ ಇದೆಯಾ ರೀ? ಅದು ಇದೆಯಲ್ಲ, ಯಾಕೆ ಇದು ಫೋಲ್ಡ್ ಮಾಡೋಂಗಿಲ್ಲ, ಹಿಂಗೆ ಇರುತ್ತಲ್ಲ. ಹಾಂ, ಹಿಂಗೆ ಸ್ಟ್ರೈಟ್ ಆಗಿಲ್ಲ, ಹಿಂಗೆ ಫೋಲ್ಡ್ ಮಾಡ್ಬೋದು. ಫೋಲ್ಡ್ ಮಾಡಿ ಚಿಕ್ಕ ಫೋಲ್ಡ್ ಮಾಡೋಂಗಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ. 379 ರೈಡ್ ಆನ್ ಬೈಕ್ ಅಂತೆ. ಬೋರ್ಡ್ ಬೇರೆ. ಈ ಥರದ್ದು ಒಂದು ಗಿಫ್ಟ್ ತಗೊಂಡು ಕೊಟ್ಬಿಟ್ರೆ ನನ್ನ ಮಗಂಗೆ ಏನು ಖುಷಿ ಪಡ್ತಾನಲ್ಲ ರೀ. ಹಾಂ, ಇನ್ನೊಂದಿದೆ ನೋಡಿ ಬೈಕ್, ಎಷ್ಟು ಚೆನ್ನಾಗಿದೆ. ಕನ್ಫ್ಯೂಸ್ ಆಗಬೇಡಿ, ನಾನು ಹೇಳಿದ್ದು ಒರಿಜಿನಲ್ ಬೈಕ್ ಆ ಥರದ್ದು ಕೊಡಿಸಿದ್ರು ಅವನು ಎಷ್ಟು ಖುಷಿ ಪಡ್ತಾನೆ ಅಂತ. ಬಟ್ ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ. ಬಟ್ ಅದೇನು ಬ್ಯಾಟ್ರಿಯಿಂದ ಓಡುತ್ತಾ ಏನು ಅಂತ ಗೊತ್ತಿಲ್ಲ. ಜಸ್ಟ್ ಅಲ್ಲಿ ನಿಲ್ಲಿಸಿದ್ರಲ್ಲ ಅಂಥೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ನನ್ನ ಹಸ್ಬೆಂಡ್, ನಾನು ಅಲ್ಲಿ ಬ್ಯಾಗ್ಗಳು ನೋಡ್ತಾಯಿದ್ರು, ಇವ್ರು ಇಲ್ಲಿ ಕಿಡ್ಸ್ ಸೆಕ್ಷನಲ್ಲಿ ನಿಂತ್ಕೊಂಡಿದ್ರು. ಅವ್ರಿಗೆ ಬಾಲು, ಬ್ಯಾಟು ಈ ಥರದ್ದು ಇಂಟ್ರೆಸ್ಟ್ ಜಾಸ್ತಿ. ಏನಾದ್ರು ಗೇಮ್ ಆ ಥರದ್ದು ಏನಾದ್ರು ಇದ್ದರೆ, ಮತ್ತು ಕಾರು, ರಿಮೋಟ್ ಕಾರ್ ಅಂತೂ ತುಂಬಾ ಇಷ್ಟಪಡ್ತಾರೆ. ಮತ್ತು ಅದನ್ನೇ ನನ್ನ ಮಗಂಗೆ ತಂದು ಕೊಡ್ತಾರೆ ಕೂಡ. ಸೊ ಆ ಥರದ್ದು ಎಷ್ಟೊಂದು ಕಾರು, ಒಂದು 3-4 ಕಾರ್ ಏನೋ ಹಾಳು ಮಾಡಿ ಇಟ್ಟಿದ್ದಾನೆ. ಸೊ ಬನ್ನಿರಿ ಹೋಗೋಣ, ಟೈಮ್ ಆಗುತ್ತೆ. ಇನ್ನು ನಾನು ಅಂದ್ಕೊಂಡು ಹೋಗಿದ್ದೇನು ಗೊತ್ತಾ, ಆ್ಯಕ್ಚುಲಿ ನನ್ನ ಮಗನಿಗೆ ಒಂದು ಬ್ಲ್ಯಾಂಕೆಟ್ ಕೊಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದು. ಅವ್ನ ಬರ್ಡೇಗೆ ಗಿಫ್ಟ್ ಅಂತ ನಾನು ಒಂದು ಬ್ಲ್ಯಾಂಕೆಟ್ ಕೊಡಿಸ್ತೀನಿ ಕಣೋ. ಏಕೆಂದರೆ ತುಂಬ ದಿನದಿಂದ ಅವ್ನು ಕೇಳ್ತಾ ಇದ್ದ ನನ್ನ ಹತ್ರ ನಾವು ಹಾಕ್ಕೊಳ್ಳೋವಂಥ ಬ್ಲ್ಯಾಂಕೆಟ್ ಏನಿದೆ ಅದು ತುಂಬ ಇಷ್ಟ ಅವನಿಗೆ. ಸೊ ಹಂಗಾಗಿ ಮತ್ತು ಅದನ್ನು ಕಿತ್ತಾಡ್ತಾ ಇದ್ದ, ನನಗೆ ಕೊಡು ಅಂತ. ಸೊ ಹಂಗಾಗಿ ಅವನಿಗೆ ಬ್ಲ್ಯಾಂಕೆಟ್ ಮತ್ತು ಡಿ-ಮಾರ್ಟ್ಗೆ ಹೋದಾಗೆಲ್ಲ ಮಮ್ಮಿ ಈ ಥರದ್ದು ಕೊಡಿಸು ಅಂತ ಹೇಳ್ತಾನೆ ಇದ್ದ.
ಸೊ ನೋಡೋಣ ವಿಶಾಲ್ ಮಠಲ್ಲಿ ಏನಾದ್ರು ಸಿಗ್ಬೋದಾ ಅಂತೇಳಿ ಹೋದರೆ ನೋಡಿದ್ರೆ ಅಲ್ಲಿ ಬ್ಲ್ಯಾಂಕೆಟೇ ಇಲ್ಲ. ಅದು ಬಿಟ್ಟು ಬೇರೆ ಎಲ್ಲ ಇದೆ, ಅಲ್ಲಿ ಬ್ಲ್ಯಾಂಕೆಟ್ ಇಲ್ಲ. ಸೊ ಬೇಜಾರಾಯಿತು. ಅದಕ್ಕೆ ನಾನು ಅಂದ್ಕೊಂಡೆ ಇದು ಎಷ್ಟು ಶಾಪಿಂಗ್ ಮಾಡಿಬಿಟ್ಟು ಡಿಮಾರ್ಟ್ಗೆ ಹೋಗಿ ಜಸ್ಟ್ ಒಂದು ಬ್ಲ್ಯಾಂಕೆಟ್ ತೊಗೊಂಡು ಹೊರಟ್ಬಿಡೋಣ ಅಂತೇಳಿ ಅಂದ್ಕೊಂಡು ಅವ್ರನ್ನ ಎಳ್ದಾಡ್ತಾ ಇದ್ದೀನಿ, ಬನ್ನಿರಿ ಹೋಗೋಣ. ಇನ್ನು ಪಿಲ್ಲೋ ಕವರ್ಸ್ ಬೇರೆ ತೊಗೋಬೇಕಂದ್ರೆ ಅದೇನೋ ಗೊತ್ತಿಲ್ಲ. ಅವತ್ತು ಯಾವಾಗಲೂ ಶಾಪಿಂಗ್ ಹೋದಾಗ ನನ್ನ ಹಸ್ಬೆಂಡ್ ಎಳ್ದಾಡ್ತಾರೆ ನನ್ನ, ನಡಿ ಬೇಗ, ಟೈಮ್ ಆಯಿತು ನಡಿ ಬೇಗ ಅಂತ. ಬಟ್ ಆವತ್ತು ಅವ್ರು ಕೂಲಾಗಿ ಶಾಪ್ ಮಾಡ್ತಾಯಿದ್ರು, ಅಂದರೆ ವಿಂಡೋ ಶಾಪಿಂಗ್ ಮಾಡ್ತಾಯಿದ್ರು, ನೋಡ್ತಾಯಿದ್ರು. ನಾನು ಅರ್ಜೆಂಟಲ್ಲಿದ್ದೆ, ಏಕೆಂದರೆ ನನಗೆ ಸಿಕ್ಕಲಿಲ್ಲ. ಇನ್ನು ನೆಕ್ಸ್ಟ್ ಬ್ಯುಸಿ ಆಗಿಬಿಡ್ತೀನಿ ನಾನು, ಹೋಗಿ ತೊಗೊಂಬರೋದಕ್ಕಾಗಲ್ಲ. ಬರ್ತಡೇಗೆ ಮೊದಲೇ ನನ್ನ ಮಗನಿಗೆ ಗಿಫ್ಟ್ ಕೊಡೋಣ ಅಂತ ನನ್ನ ಪ್ಲ್ಯಾನ್ ಇತ್ತು. ಬಟ್ ಅವರು ಲೇಟ್ ಮಾಡಿಬಿಟ್ರು ನನಗೆ. ಅಲ್ಲೇ ಎಲ್ಲ ನೋಡ್ಕೊಂಡು ಒಂದು ಕಡೆಯಿಂದ ನೋಡಿಕೊಂಡು, ಯಾವಾಗಲೂ ಇದಕ್ಕೆಲ್ಲ ಹೋಗಿಲ್ಲ. ಅಷ್ಟು ಸಲ ವಿಶಾಲ್ ಮಾರ್ಟ್ಗೆ ಹೋಗಿದ್ದೀವಿ, ಇದನ್ನೆಲ್ಲ ನಾವು ನೋಡಿದ್ದೀವಿ, ಬಟ್ ಡೀಟೇಲಾಗಿ ನಾನು ನೋಡಿರಲಿಲ್ಲ. ಸೊ ಅದಾದಮೇಲೆ ಎಲ್ಲ ನೋಡಿಕೊಂಡು ನನ್ನ ಹಸ್ಬೆಂಡಿಗೆ ಓವನ್ ಇಷ್ಟ ಆಗಿಬಿಟ್ಟಿದೆ. ಅವರು ಓವನ್ ತೊಗೋತೀನಿ ಅಂತ. ಸರಿ ತೊಗೊಳ್ಳಿವ್ರಂತೆ, ತೊಗೊಳ್ಳೋವಾಗ ನೋಡೋಣ ಯಾವುದು ಬೆಸ್ಟು ಏನು ಎತ್ತ ಅಂಥೇಳಿ. ಸೊ ನಾನದು ಸ್ನೇಕ್ ಆ್ಯಂಡ್ ಲ್ಯಾಡರು, ಲೂಡೋ ಏನಿದೆ ಅದು ಬೇಡ, ಮನೆಯಲ್ಲಿ ಇದೆ ಅಂದರೂ ಕೇಳಿಲ್ಲ, ಇದು ಬೇಕು ಅಂಥೇಳಿ ತೊಗೊಂಡ್ರು. ಮತ್ತು ಆ ಒಂದು ಓವನ್ ಏನಿದೆ ಅದನ್ನು ನಾನು ತೊಗೋತೀನಿ ಅಂತ. ನನಗೆ ಪಾತ್ರೆಗಳ ಮೇಲೆ ಇದು, ಬಟ್ ಅದೇನಂದರೆ ಇದು ಸಖತ್ತು ಕಾಸ್ಟ್ಲಿ ಆ ಥರ ಅನ್ನಿಸ್ತು ನನಗೆ. ಅದು ಹೆವಿ ಇರೋದಕ್ಕೆ ಮೆಟೀರಿಯಲ್ ಏನು ಅಂತ ಗೊತ್ತಿಲ್ಲ, ಬಟ್ ನನಗೆ ಪರ್ಸ್ನಲಾಗಿ ಇಷ್ಟೊಂದು ಕೊಡಬೇಕಾ ಇದಕ್ಕೆ ಆ ಥರ ಫೀಲ್ ಆಯಿತು. ಸೊ ಸರಿ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಅವತ್ತಿನ ದಿನ ಏನೋ ಆಫರ್ ಇತ್ತು, ಸ್ಲಿಪ್ಪರ್ ಶೂ ಮೇಲೆಲ್ಲ ಆಫರ್ ಇತ್ತು. ನಾನು ನೋಡೋಣ 299 ಆ ಥರದ್ದೆಲ್ಲ ಇದೆ, 249 ಆ ಥರ ಎಲ್ಲ ಇತ್ತು. ನೋಡೋಣ ಅಂಥೇಳಿ ಹೋಗಿ ಒಂದು ಶೂ ಕೂಡ ಸೆಲೆಕ್ಟ್ ಮಾಡಿಕೊಂಡೆ. ಚೆನ್ನಾಗಿತ್ತು, ಸಾಫ್ಟಾಗಿತ್ತು ಅಂಥೇಳಿ. ಬಟ್ ಏನಪ್ಪ ಅಂತೇಳಿದ್ರೆ ಅದು ಒಳಗಡೆ ಏನು ಹಾಕಿರ್ತಾರಲ್ಲ, ಇದು ಹಾಕಿರ್ತಾರಲ್ಲ, ಏನು ಕಂಫರ್ಟ್ ಥರ ಹಾಕಿರ್ತಾರಲ್ಲ, ಅದು ಹಿಂಗೆ ಎದ್ದೊಳ್ತಾ ಇದೆ. ಮತ್ತು ಅದು ಎದ್ಮೇಲೆ ಏನಿಲ್ಲ ಅದರೊಳಗಡೆ. ಅದು ಹಾಕ್ಕೊಂಡು ಏನಾದ್ರು ಸೌದೋಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಅದನ್ನು ಯೂಸ್ ಮಾಡೋಕ್ಕೆ ಬೇರೆ ಸಪ್ರೇಟಾಗಿ ಒಂದು ಹಾಕ್ಕೋಬೇಕು ಅಂತೇಳಿ ಅಂದ್ಕೊಂಡು ನನಗೇನೋ ಅಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ನಾನು ತೊಗೊಂಡವಳು ರಿಟರ್ನ್ ಇಟ್ಬಿಟ್ಟೆ. ಇನ್ನು ಬಾಯ್ಸ್ದು ಕೂಡ ಶೂಗಳೆಲ್ಲ ಇತ್ತು, ಅದು ಅಷ್ಟೇ ನನಗೇನೋ ಅದು ಆ ಸೋಲ್ ಇರ್ಬೋದು ಅದೆಲ್ಲ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ರಿಟರ್ನ್ ಇಟ್ಬಿಟ್ಟೆ. ಇದು ನೋಡ್ಬೋದು ಆ ಒಂದು ಕ್ರೀಮ್ ಕಲರು ಮತ್ತು ಆ ಪಿಂಕ್ ಏನಿದೆಲ್ಲ ಅದೆರಡರಲ್ಲೇ ಒಂದು ಸೆಲೆಕ್ಟ್ ಮಾಡೋಣ ಅಂಥೇಳಿ ಪಿಂಕ್ ಕಲರನ್ನು ಸೆಲೆಕ್ಟ್ ಮಾಡಿದೆ, ಬಟ್ ಇಷ್ಟ ಆಗಿಲ್ಲ, ರಿಟರ್ನ್ ಇಟ್ಬಿಟ್ಟೆ. ಅಲ್ಲಿಂದ ಮತ್ತೆ ಸೆಕೆಂಡ್ ಫ್ಲೋರ್ಗೇನೋ ಹೋದ್ವಿ, ಪಿಲ್ಲೋ ಕವರ್ಸ್ ಎಲ್ಲ ನೋಡೋಣ, ಪಿಲ್ಲೋ ಎಲ್ಲ ನೋಡೋಣ ಅಂತ. ನೋಡ್ಬೋದು ಆ ಪಿಲ್ಲೋ ಏನಿದೆ ಅದು ನಮ್ಮ ಸೋಫಾಗೆ ಕರೆಕ್ಟ್ ಮ್ಯಾಚಿಂಗು. ಬಟ್ ಅದು ನೋಡಿದ್ರೆ 499 ಅಲ್ಲ, ಬೈ ಟು 499 ಆ ಥರ ಇತ್ತು. ಸೊ ಬೇಡ ಅಷ್ಟೊಂದೆಲ್ಲ ಕಾಸ್ಟ್ಲಿ ಯಾಕೆ ಅಂದ್ಬಿಟ್ಟು ಒಂದು ಕಡೆಯಿಂದ ಬ್ಲ್ಯಾಂಕೆಟ್ ಎಲ್ಲ ಹುಡ್ಕೊಂಡು ಬಂದೆ. ಎಲ್ಲೂ ಕೂಡ ಬ್ಲ್ಯಾಂಕೆಟ್ ಇಲ್ಲ. ಫ್ಲೋರ್ ಮ್ಯಾಟ್ ಇದೆ, ಡೋರ್ ಮ್ಯಾಟ್ ಇದೆ, ಆಮೇಲೆ ಪಿಲ್ಲೋ ಕವರ್ಸ್ ಇದೆ, ಪಿಲ್ಲೋಸ್ ಇದೆ, ಸೈಡ್ ಪಿಲ್ಲೋಸ್ ಇದೆ, ಎಲ್ಲ ಇದೆ, ಬಟ್ ಬ್ಲ್ಯಾಂಕೆಟ್ ಇಲ್ಲ. ಇನ್ನೇನು ಮಾಡೋದು ಅಂದ್ಬಿಟ್ಟು ಸೋಫಾ ಕವರ್ ಆದರೂ ನೋಡೋಣ ಅಂಥೇಳಿ ತೆಗೆದೆ. ಬಟ್ ಇಲ್ಲಿ ಏನಪ್ಪ ಅಂತೇಳಿದ್ರೆ ಸೋಫಾ ಕವರ್ ಬಂದ್ಬಿಟ್ಟು 3+2 ಆ ಥರ ಇದೆಯಲ್ಲ, ಆ ಥರನೇ ಇತ್ತು, ಫುಲ್ ಸೆಟ್ಟೇ ಇತ್ತು. ಕ್ವಾಲಿಟಿ ಚೆನ್ನಾಗಿತ್ತು, 899 ಆಯಿತು. ಬಟ್ ಏನಪ್ಪ ಅಂತೇಳಿದ್ರೆ 3+2 ಅದೇ ಥರ ನಮ್ಗೆ ಆ ಥರ ಬೇಕಾಗಿರಲಿಲ್ಲ. ನನಗೆ ಫುಲ್ ಲೆಂತಿಯಾಗಿರೋದು 4 ಸೀಟರ್ದು ಆ ಥರ, ಆ ಕಡೆ 4 ಸೀಟರ್, ಈ ಕಡೆ 4 ಸೀಟರ್. ಫಸ್ಟಿಗೆ ಅದು ತಲೆಯಲ್ಲಿ ಇರಲಿಲ್ಲ ನನಗೆ, 7 ಸೀಟರ್ ಅಂತಲೇ ಹೋಗಿದ್ದು ನಾನು. ಆಮೇಲೆ ನೋಡಿದ್ರೆ 3 ಸೀಟರ್ ಇತ್ತು. ಬಟ್ ಇದು ಕ್ವಾಲಿಟಿ ಚೆನ್ನಾಗಿತ್ತು, 3 ಸೀಟರು 3+2 ಇರೋರಿಗೆ ಚೆನ್ನಾಗಿರುತ್ತೆ ಕ್ವಾಲಿಟಿ. ಬಟ್ ನಮ್ಗೆ ಅಲ್ಲಿ ಅಂದ್ಕೊಂಡಂಗೆ ಸೋಫಾ ಕವರ್ ಅದೆಲ್ಲ ಏನೂ ಸಿಗಲಿಲ್ಲ, ಬ್ಲ್ಯಾಂಕೆಟು ಸಿಗಲಿಲ್ಲ. ಅದಾದಮೇಲೆ ಪಿಲ್ಲೋ ಕವರ್ಸ್ ಮಾತ್ರ ತೊಗೊಂಡು ಇನ್ನು ನೆಕ್ಸ್ಟ್ ಡೇ ನನ್ನ ಮಗನ ಬರ್ಡೇ ಇದ್ದಿದ್ದು ಬಂದುಬಿಟ್ಟು ಸಂಡೇ. ಸೊ ಅವನು ಮಮ್ಮಿ ಇಯರ್ಲಿ ಒನ್ಸ್ ಅಷ್ಟೇ ನಮಗೆ ಈ ಥರ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗೋಕ್ಕೆ ಅಪಾರ್ಚುನಿಟಿ ಸಿಗೋದು, ಪ್ಲೀಸ್ ನಾನು ಹಾಕ್ಕೊಂಡು ಹೋಗ್ತೀನಿ, ಸ್ಯಾಟರ್ಡೇನೇ ನಾನು ಹಾಕ್ಕೊಂಡು ಹೋಗ್ತೀನಿ ಕಲರ್ ಡ್ರೆಸ್ಸು ಅಂತೇಳಿ ಆಟ ಮಾಡ್ತಾಯಿದ್ದ. ಇನ್ನು ಕಲರ್ ಡ್ರೆಸ್ ಹಾಕ್ಕೊಂಡು ಹೋದ್ಮೇಲೆ ಚಾಕ್ಲೇಟ್ ಇಲ್ಲದೆ ಅಂತ ಹೋಗೋಕ್ಕಾಗಲ್ಲ, ಸ್ಕೂಲಲ್ಲಿ ಬರ್ಡೇಗೆ ಕೊಡಲೇಬೇಕಲ್ವಾ ಅಂತೇಳ್ಬಿಟ್ಟು ಹೇಗೂ ವಿಶಾಲ್ ಮಾರ್ಟ್ಗೆ ಹೋಗಿದ್ವಲ್ಲ, ಸೊ ಅಲ್ಲೇ ನೋಡೋಣ ಚಾಕ್ಲೇಟ್ ಅಂಥೇಳಿ ಇದೊಂದು ಚಾಕ್ಲೇಟು ಮತ್ತು ಆಲ್ಪನ್ಲಿಬೆ ಒಂದು ತೊಗೊಂಡ್ವಿ. ಬಟ್ ನನಗೆ ಇದೇನೋ ಇಷ್ಟ ಆಗಿಲ್ಲ, ಕ್ಯಾಡ್ಬರೀಸ್ ಥರನೇ ಇದೆ, ಬಟ್ ಅಷ್ಟೊಂದೇನು ನನಗೆ ಅದು ಇಷ್ಟ ಆಗಿಲ್ಲ. ಚಾಕ್ಲೇಟು ಆಫರಲ್ಲೇ ಇತ್ತು, 50% ಆಫರಲ್ಲೇ ಇತ್ತು. ಸೊ ಹೋಗಲಿ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಇನ್ನು ಆಲ್ಪನ್ಲಿಬೆ ಅಂತೂ ಒಂದು ತಿನ್ನೋಕ್ಕೆ ಕೊಡಲಿಲ್ಲ ನನ್ನ ಮಗ, ಎಲ್ಲ ಸ್ಕೂಲಿಗೆ ಇದು ಮಾಡಿಬಿಟ್ಟ.
ಸ್ಕೂಲ್ಗೆ ತೊಗೊಳೋದ. ಅದೆಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸಿ ಕೆಳಗಡೆ ಬಂದ್ವಿ. ಸೊ ವಿಶಾಲ್ ಮಾರ್ಟ್ಗೆ ಹೋಗಿದ ತಕ್ಷಣ ಡೈರೆಕ್ಟಾಗಿಯೇ ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟಿದ್ವಿ. ಕೆಳಗಡೆ ಎಲ್ಲ ಏನೂ ಹೋಗೇ ಇರಲಿಲ್ಲ, ಅಂದರೆ ಲೇಡೀಸ್ ಸೆಕ್ಷನ್ ಏನಿದೆ ಅಲ್ಲಿ ಹೋಗೇ ಇರಲಿಲ್ಲ. ಡೈರೆಕ್ಟು ಮೇಲೆ ಹೋಗಿದ್ದೆ ಅಂಥದ್ದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ. ಹಾಗಾಗಿ ಹಸ್ಬೆಂಡ್ ಬಿಲ್ಲಿಂಗ್ ಮಾಡೋಕ್ಕೆ ನಿಂತ್ಕೊಂಡಿದ್ರಲ್ಲ, ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಬಂದ್ಬಿಡ್ತೀನಿ, ಹೋಗಿ ನೋಡ್ಕೊಂಡು ಬರ್ತೀನಿ ಏನೇನು ಆಗ್ತಾ ಅಂತ. ಬಟ್ ನನಗೇನಪ್ಪ ಅಂತೇಳಿದ್ರೆ ವಿಶಾಲ್ ಮಾರ್ಟಲ್ಲಿ ಕುರ್ತೀಸ್ ಏನಿದೆಲ್ಲ ಅದು ನನಗೆ ಇಷ್ಟ ಆಗಲ್ಲ. ಯಾಕೆಂದರೆ ಅದು ಒಂದು ವಾಶ್ಗೆ ಹಾಕಿದ ತಕ್ಷಣ ಫುಲ್ಲು ಒಂಥರ ಸಪ್ಪೆ ಥರ ಆಗಿಬಿಡುತ್ತೆ, ಮತ್ತು ತುಂಬ ಇದಾಗ್ಬಿಡುತ್ತೆ, ಟೈಟ್ ಆಗಿಬಿಡುತ್ತೆ ಡ್ರೆಸ್ಗಳು. ನಂಗೆ ಅದಕ್ಕೆ ಇಷ್ಟ ಇಲ್ಲ. ಕೆಲವೊಂದು ಡ್ರೆಸ್ಗಳು ನಾನೇನು ಜುಡಿಯೋನಲ್ಲಿ ನೋಡಿದ್ದೆ ಅದು ಒಂದಷ್ಟು ಡ್ರೆಸ್ಗಳಿತ್ತು, ಬಟ್ ಅದೆಲ್ಲ ರೇಯಾನ್ ಕ್ಲಾತಲ್ಲೇ ಇರುತ್ತೆ. ನನಗೆ ಅದು ಶ್ರಿಂಕ್ ಆಗಿಬಿಡುತ್ತೆ ಅಂತ ಬೇಜಾರು. ಅದಕ್ಕೋಸ್ಕರ ಒಂದೆರಡು ಕುರ್ತಾ ಕೂಡ ತೊಗೊಂಡು ಬಂದಿದ್ದೆ ನಾನು, ಅದು ಶ್ರಿಂಕ್ ಆಗಿಬಿಡ್ತು ವಿಶಾಲ್ ಮಾರ್ಟಲ್ಲಿ. ಆವಾಗಿಂದ ಬೇಜಾರು ನನಗೆ ಇಲ್ಲಿ ವುಮೆನ್ ಸೆಲೆಕ್ಷನ್ ನಾನು ಮಾಡೋದಕ್ಕೆ, ವುಮೆನ್ ಸೆಕ್ಷನಲ್ಲಿ ಶಾಪಿಂಗ್ ಮಾಡೋದಕ್ಕೆ. ಇನ್ನು ಈ ಥರ ಶಾರ್ಟ್ ಕುರ್ತಾಗಳೆಲ್ಲ ಇತ್ತು, ಬಟ್ ಅದು ನಾನೇನು ಅದು ಹೆಚ್ಚಾಗಿ ಯೂಸ್ ಮಾಡಲ್ಲ. ಇದು ಒಂದು ಏನಿದೆ ಸ್ಕರ್ಟ್ ಇಷ್ಟ ಆಯಿತು, ಇದಕ್ಕೆ $499 $699 ಏನೋ ಇತ್ತು. ಸುಮ್ಮನೆ ಅವರು ಬಿಲ್ಲಿಂಗ್ ಮಾಡೋ ಅಷ್ಟರಲ್ಲಿ ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಅಂತ ಬಂದಿದ್ದಂಥದ್ದು. ಜೊತೆಗೆ ಮೊನ್ನೆ ಜುಡಿಯೋಯಿಂದ ಏನೊಂದು ಕುರ್ತಾ ತೊಗೊಂಡು ಬಂದಿದ್ನಲ್ಲ, ಅದಕ್ಕೆ ಲೆಗಿನ್ ತೊಗೊಳ್ಳೋಣ ಅಂಥೇಳಿ ನೋಡಿದೆ, ಬಟ್ ಸಿಗಲಿಲ್ಲ. ಚೆನ್ನಾಗಿತ್ತು, ಆದರೆ ನ್ಯಾಚುರಲ್ ಪ್ಲ್ಯಾಂಟ್ ಥರ. ತಗೊಳ್ಳಿ ನಿನ್ನ ಗಿಫ್ಟು. ನಾನು ನೀನು ಬೇಜಾರಾದಾಗ ಆಡೋಕ್ಕೆ ಎತ್ಕೊಂಡೆ. ಇದು ನಿಮ್ಮ ಅಪ್ಪನ ಗಿಫ್ಟು, ನಿಮ್ಮ ಅಪ್ಪನಿಗೆ ಬ್ರಷ್ ಎಲ್ಲ ಇಟ್ಕೊಳ್ಳೋಕ್ಕೆ. ನಿದ್ದೆ ಮಾಡ್ಬಿಟ್ಟಿದ್ದಾ? ನಿದ್ದೆ ಮಾಡಬೇಕಾ? ಏಕೆ ಶಿಶೆ? ಆ ಕ್ರೀಮ್ ಕಲರ್ ಪ್ಯಾಂಟ್ ಸಿಗಲಿಲ್ಲ ನಿನಗೆ? ಬೇರೆದು ಇದನ್ನೇ ತೊಗೊಂಬಂದೆ. ಇಲ್ಲ, ಅದು ನಿಂದು ಡಾರ್ಕ್ ಕಲರ್ ತಾನೇ ಇದ್ದಿದ್ದು. ಸೇಮ್ ಕಲರೇನಾ? ಲೈಟ್ ಕಲರ್ ಕಣೋದು, ಲೈಟ್ ಕಲರ್ ಕಣೋದು. ಇದು ಸ್ವಲ್ಪ ಡಾರ್ಕು, ಅದು ಲೈಟು, ಇದು ಸ್ವಲ್ಪ ಡಾರ್ಕು. ಇನ್ನೆಲ್ಲ ಕಲರ್ ನಿನ್ನ ಹತ್ರ ಇತ್ತು. ಪಪ್ಪ ಬ್ಲ್ಯಾಕ್ ತೊಗೋ ಅಂತೂ ನಾನು ಸ್ವಲ್ಪ ನೆವಿ ಬ್ಲೂ ಥರ ಬ್ಲ್ಯಾಕ್ ತೊಗೊಂಡೆ. ತಗೋ. ಓಪನ್ನೇ ಮಾಡ್ತಾ ಇಲ್ವಲ್ಲ, ಇದು ಪಿಲೋ ಕವರ್ ತಗೊಂಬಂದೆ ಅದಕ್ಕೆ. ಇದು ಮನಿ ಪ್ಲಾಂಟ್ ಹಾಕೋಕ್ಕೆ ಬೈ 1 get 1 ಅಂತಿತ್ತು, $79. ಅದಕ್ಕೆ ಅದನ್ನು ತಗೋ. ಇನ್ ಅ ವರ್ಲ್ಡ್ ಫುಲ್ ಆಫ್ ರೋಸಸ್ ಬಿ ಎ ಸನ್ಫ್ಲವರ್. ಬೆಡ್ಶೀಟ್ ಸಿಗಲಿಲ್ಲ ಮಗನೆ. ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಬೆಡ್ಶೀಟ್ ಇಲ್ಲ. ಡಿಮಾರ್ಟ್ಗೆ ಹೋಗೋಣ ಅಂದರೆ ಟೈಮ್ ಆಯಿತು, 9:15 ಆಗೋಯ್ತು. ಅದಕ್ಕೆ ಹೋಗಲಿಲ್ಲ. ಸರ್ಪ್ರೈಸ್. ಸರ್ಪ್ರೈಸ್. ಇದರಲ್ಲೇನೋ ಬರ್ದವ್ರೆ, ಹ್ಯಾವ್ ಅ ಗುಡ್ ಡೇ. ಇದು ಒಂದು ಬೈ 1 get 1 ಅಂತ ಇತ್ತು, ಅದಕ್ಕೆ ಅದೊಂದು ಇದು 2 ಪಿಲ್ಲೋ ಕವರ್ ತೊಗೊಂಡು ಬಂದ್ವಿ. ನೋಡಿ, ಇದು ನೀಟಾಗಿ ಮ್ಯಾಚ್ ಆಗುತ್ತೆ ನಮ್ಮ ಇದಕ್ಕೆ, ಅದಕ್ಕೆ ಹಾಕೋಣ ಅಂತ. ಅದು ಟೀಚರ್ಸಿಗೆ ಕೊಟ್ಬಿಡು. ಹಾಂ,
ಇದು ಸ್ಟೂಡೆಂಟ್ಸ್ಗೆಲ್ಲ ಕೊಡುವಂತೆ. ಹಾಂ, ಕೊಡಿಲಿ, ಕಿತ್ಕೊಡ್ತೀನಿ ನಾನೇ. ಕಿತ್ತದ ಈಚೆ ಕೆಳಗಡೆ ಹಾಕ್ಬೇಡ, ಅಲ್ಲಿಗೆ ಅಣಿಸು. ಎಷ್ಟೈತೆ ನೋಡು ಅದರಲ್ಲಿ, ಎಷ್ಟು ಪೀಸು? 25 ಅಷ್ಟೇನಾ? ಹಾಂ, ಜಾಸ್ತಿ ಇರುತ್ತೆ ನೋಡಪ್ಪ. 35. ಖುಷಿ ಆಯ್ತಾ? ಸ್ಮೈಲ್ ಮಾಡು, ಅಲ್ಲಲ್ಲಿ ಕೀಳ್ಬೇಡ. ಸ್ಮೈಲ್ ಜೋರಾಗಿ. ಅವಳೇ ಪಪ್ಪ ನಗಾಡ್ತಿತ್ತಲ್ಲ ಹಂಗೆ. ಹೆಂಗೆ ಹೇಳು? ಅದು 95 ಬಿಡು. ಚಾಕ್ಲೇಟ್ ಪೀಸ್ 95 ಪೀಸ್. ಚೆನ್ನಾಗಿತ್ತಾ? ಚೆನ್ನಾಗಿದ್ದೀನಾ? ನಂಗೊಂದ್ಸರಿ ಕೊಡು, ನೋಡ್ತೀನಿ ಹೆಂಗಿದೆ ಅಂತ. ಒಂದು ಸ್ವಲ್ಪ ಕೊಡು, ಮುರಿದ್ಬಿಟ್ಟು. ಪಪ್ಪಂಗೊಂದ್ಸರಿ ಕೊಡು. ಅದೇ ಕ್ಯಾಡ್ಬರೀಸ್ ಥರ ಐತೆ. ಹಾಕ್ಬಿಡು ಮಿಸ್, ತಿನ್ನ ಖುಷಿ ಆಗ್ಬೇಕಲ್ಲ ಹಂಗೆ. ಪೈಪೆಲ್ಲ ಐತಾ? ಓಕೆನಾ? ನನ್ನ ಕೂರು ನೋಡಿ ಎದುರ್ಕೊಂಡು 14 ಇಯರ್ಸ್ ಆಗೋಯ್ತದೆ ನನ್ನ ಮಗನಿಗೆ. ನಾಳೆ ನಮ್ಮ ಮನೆಗೆ ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮತ್ತೆ ನಮ್ಮತ್ತಿಗೆ ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ ನಾಳೆ. ನನ್ನ ಮಗನ ಬರ್ತಡೇ ಈ ವರ್ಷ ಝಾಮ್ ಝೂಮ್ ಅಂತ ಮಾಡ್ಬೇಕಲ್ಲಪ್ಪ. ಧಾಮ್ ಧೂಮ್. ಈ ಮನೆ ಫಸ್ಟ್ ಇಯರ್ ಬಂದಾಗ ಫಸ್ಟ್ ಇಯರ್ ಮಾಡಿದ್ದು. ಈಗ ಬಂದಿದ್ದರಲ್ಲೇ 5th ಇಯರ್ ಮಾಡ್ತಾ ಇರೋದು. 5 ವರ್ಷ ಆದ್ಮೇಲೆ ಮಾಡ್ತಾರೆ. 5th ಇಯರ್ ಅಲ್ಲ, 5 ವರ್ಷ ಆದ್ಮೇಲೆ ಮಾಡ್ತಾರೆ. ಪ್ರತಿ ವರ್ಷ ಮಾಡ್ತಾ ಇದ್ವಿ, ಸಿಂಪಲ್ ಆಗಿ ಮಾಡ್ತಾ ಇದ್ವಿ. ಈ ಸಲ ನಾನೇನೋ ತೊಗೊಂಬರೋಕ್ಕೆ ಅಂತ ಹೋದೆ. ಅದು ನೋಡಿದ್ರೆ ಏನೇನೋ ಎತ್ಕೊಂಬಂದ್ವಿ ಅಲ್ಲಿಂದ. ಏನು ಮಾಡೋಕ್ಕಾಗಲ್ಲ. ಅಂದ್ಕೊಂಡಿದ್ದು ಯಾವುದು ಸಿಕ್ಕಲಿಲ್ಲ ನನಗೆ. ಇವನಿಗೆ ಬಂದ್ಬಿಟ್ಟು ಒಂಥರ ಕ್ರೀಮ್ ಕಲರ್ ಪ್ಯಾಂಟ್ ತೊಗೊಳ್ಳೋಣ ಅಂತ ಹೋಗಿದ್ದು. ಬಟ್ ಕ್ರೀಮ್ ಕಲರ್ ಪ್ಯಾಂಟ್ ಅಲ್ಲಿ ಇರಲಿಲ್ಲ ಇದರಲ್ಲಿ. ಏನು ಮಾಡೋದು, ಇವಾಗ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಮಗ. ಆಮೇಲೆ ನೋಡೋಣ ಯಾವಾಗ ಕ್ರೀಮ್ ಕಲರ್ ಪ್ಯಾಂಟ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಆಯಿತಾ? ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಐ ಲವ್ ಯು. ಮಲ್ಕೋತೀನಿ ನಾನು. ಬೆಳಿಗ್ಗೆ ಎದ್ದು ಸ್ವಲ್ಪ ಮನೆ ಕ್ಲೀನಿಂಗ್, ಪೂಜೆ, ಮತ್ತು ನಾಳೆ ಇದಕ್ಕೆ ಬೇರೆ ಹೋಗ್ಬೇಕು ಮಂತ್ರಾಲಯಕ್ಕೆ. ಅಷ್ಟರಲ್ಲಿ ಇವರೆಲ್ಲ ಬಂದಿರ್ತಾರೆ. ಏನೋ ನೋಡಿಬಿಟ್ಟು ಹಿಂಗೂ ಇರ್ತಾನೆ, ಶಿಶು ಮನೆ ಇರ್ತಾನಲ್ಲ, ಬಿಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಪೂಜೆ ಮಾಡಿಕೊಂಡು ಆಮೇಲೆ ಸಂಡೇಗೆ ಪ್ರೋಗ್ರಾಮ್. ಗುಡ್ ನೈಟ್. ವಿಶಾಲ್ ಮಾರ್ಟಿಂದ ಬರೋ ಅಷ್ಟರಲ್ಲಿ ನನ್ನ ಮಗ ಒಂದು ನಿದ್ದೆ ಮಾಡಿ ಎದ್ದಿದ್ದ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿದ್ದೆ ಮೂಡಲ್ಲೇ ಇದ್ದಾನೆ ಅವನು. ಜೊತೆಗೆ ನನ್ನ ಮಗನ ಬರ್ಡೇ ಪ್ರಿಪ್ರೇಷನ್ ಕೂಡ ಚೆನ್ನಾಗಿ ಮಾಡ್ತಾಯಿದ್ವಿ. ಅವ್ನ ಬರ್ಡೇ ಗಿಫ್ಟ್ ಕೊಡ್ಸೋಣ ಅಂತೇಳಿ ಹೋದೆ. ಬಟ್ ನನಗಲ್ಲಿ ಅವ್ನ ಬರ್ಡೇ ಗಿಫ್ಟ್ ಸಿಕ್ಕಲಿಲ್ಲ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಎಲ್ಲ ಗೆಸ್ಟ್ ಬರೋದ್ರಲ್ಲಿದ್ದರು. ಸೊ ಯಾವ ರೀತಿ ನನ್ನ ಮಗನ ಬರ್ಡೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡ್ವಿ, ಯಾರ್ಯಾರೆಲ್ಲ ಬಂದಿದ್ದರು, ಹೇಗೆಲ್ಲ ಬರ್ಡೇ ಆಯಿತು ಅಂತ ಮುಂದೆ ಬರೋ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ.
ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.